ಈ ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ತಿಂಗಳ ಸಂಪಾದನೆ ಎಷ್ಟು ಅಂತ ಗೊತ್ತಾಗುತ್ತೆ. ನಿಮಗೆ ವಿತ್ ಪ್ರೂಫ್ ಲೈವ್ ಅಲ್ಲಿ ತೋರಿಸ್ತೀನಿ ಎಷ್ಟು ಲಾಭ ಇದೆ ಅಂತ. ನೋಡ್ರಿ ಕೋಸು ನುಗ್ಗಿರೋದು ಆನೆ, ಇದು ನೈಟ್ ನುಗ್ಗಿರೋದು. ಕೆಜಿಗೆ 20 ರೂಪಾಯಿ ಆದ್ರೆ ಅದಕ್ಕೆ 800. 1 ಲೀಟರ್ಗೆ 2 ರೂಪಾಯಿ ಇದ್ದಾಗಿಂದನೂ ಹಾಕಬತ್ತಿದ್ದಾರೆ. ಹೈನುಗಾರಿಕೆ ಮಾಡಿ 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 ನಮ್ ದೊಡ್ಡಪ್ಪ ನೋಡಿ ಹೆಂಗಾಗವ್ರೆ. ಒಂದ್ ಹುಡುಗಿ ನೋಡ ನೀನ್ ನೋಡ್ತಾರ್ಯಾ ಯಾರಿಗೆ ಜಗಣಿಯ ಏಯ್ ನಿಮ್ಗೆ ನಮ್ಗ ಎರಡು ಹಸು ತಂದಿದ್ವು, ಇನ್ನು ಯಾವ್ದು ಕರು ಹಾಕಿಲ್ಲ. ಹಸುಗಳಿಗೆ ಹಾಕಿರೋ ಮೇವು ನೋಡಿ. ನಮ್ಮ ಅಕ್ಕ ಬಂದ್ಬಿಟ್ಟಾಳೆ ಇವತ್ತು ಹಬ್ಬಕ್ಕೆ. 15,000 ರೂಪಾಯಿ ಇತ್ತು, 30 ಡಬ್ಬಲ್ ಖರ್ಚು ಅದಕ್ಕಿರೋದು. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಸಡ್ಡಿಂದ. ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಿರುತ್ತೆ ಯಾವುದು. ಈ ವಿಡಿಯೋದಲ್ಲಿ ನಾವು ಹೊಸ ತಂದು 1 ತಿಂಗಳ ಮೇಲಾಯಿತು. ನಾನು ಫಸ್ಟೇ ಹೇಳಿದ್ದೆ, 1 ತಿಂಗಳಲ್ಲಿ ಹೈನುಗಾರಿಕೆ ಮಾಡಿದ್ರೆ ಒಂದು ಹಸುಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕೂ ಮುಂಚೆ ಇವಾಗ ನಾನು ಇಲ್ಲಿಂದ ನಮ್ಮ ಬಾಹುಬಲಿಯವ್ರ ಮನೆಗೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ, ಓಕೆ ಅಲ್ಲಿಗೆ ಹೋಗಿ ಮಾತಾಡೋಣ ಬನ್ನಿ. ಪ್ರತಿಯೊಂದನ್ನು ತೋರಿಸ್ತೀನಿ, ಎಷ್ಟು ಏನೇನಕ್ಕೆ ಖರ್ಚಾಯಿತು, ಎಷ್ಟು ಖರ್ಚಾಯಿತು, ಅದು ಕಳೆದು ಎಷ್ಟು ಸಿಕ್ತು ಅಷ್ಟನ್ನು ತೋರಿಸ್ತೀನಿ. ಇವಾಗ ಒಂದು ಟೀ ಕುಡ್ಕೊಂಡು ಡೈರೆಕ್ಟ್ ನಮ್ಮ ಬಾಹುಬಲಿಯವ್ರ ಮನೆಗೆ ಹೋಗೋಣ ಬನ್ನಿ. ಬಾಹುಬಲಿ ಮನೆಗೆ ಹೋಗ್ತಾ ಇದ್ದೀನಿ, ಜೊತೆಗೆ ನಮ್ಮ ಡೈರೆಕ್ಟ್ರು ರಾಜು ಇಲ್ಲೇ ಇದ್ರು. ಇವಾಗ ಡೈರೆಕ್ಟ್ರು ಊರಿಗೆ ಹೋಗ್ತಾರೆ, ನಾನು ರಾಜು. ನಾವು ಊಟ ಮಾಡೋ ಹಿರಿ ಅಂತಂದ್ರೆ ಊರಿಗೆ ಹೋಗ್ಬೇಕು. ಬನ್ನಿ ಮಾಡೋಣ ಊಟ. ರಾತ್ರಿ ಕಾರಣ 2 ಆನೆ ಒಂದೂವರೆಲಿ ಕಡಿದೆ ಹೋಯ್ತು. ಅದು ಎಲ್ಲಿ ಮಹೇಶ್ವನ್ ಬಗಲ್ 8ನೇ ಕೆಳಗಡೆ ವಿಡಿಯೋ ಮಾಡಿಲ್ಲ ನೋಡಿ ನಾನು. ಓಕೆ, ಫೈನಲಿ ಬಂದೆ ನಮ್ಮ ಬಾಹುಬಲಿಯವರ ಮನೆ ಹತ್ರ. ಮನೆ ಅಲ್ಲ, ತೋಟಕ್ಕೆ ಬಂದಿದ್ದೆ. ಸೊ ಇವಾಗ ತೋಟದಿಂದ ಮನೆಗೆ ಹೋಗ್ಬೇಕಾಯ್ಸ್. ಊಟ ಅಲ್ಲೇ ಮಾಡ್ಕೊ ಬಂದ್ವಿ, ನಾನು ರಾಜು ಡೈರೆಕ್ಟರ್ ಎಲ್ಲ ಹೋಟ್ಲಲ್ಲಿ ಊಟ ಮಾಡ್ಕೊ ಬಂದ್ವಿ. ನೋಡ್ರಿ ಬಾಹುಬಲಿ, ನೋಡ್ರಿ ಬಾಹುಬಲಿ ಹೈನುಗಾರಿಕೆ ಸಾಮ್ರಾಜ್ಯ ಕಟ್ಟಿರೋದಕ್ಕೆ ಹಸುಗಳಿಗೆ ಹಾಕಿರೋ ಮೇವು ನೋಡಿ. ಏನು ಬಿಸಿಲು ಇಲ್ಲಿ. ನಮ್ಮೂರಲ್ಲಿ ಕೋಲ್ಡ್ ಇರುತ್ತೆ ವೆದರು, ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ರೀ. ನೋಡಿ ಉತ್ತರ ಕರ್ನಾಟಕದ ಥರ ಹೊಡಿತಾ ಇದೆ ಬಿಸಿಲು ಇಲ್ಲಿ. ನಮ್ಮೂರು ಒಂಥರ ಫುಲ್ ಕೋಲ್ಡ್ ವೆದರು. ಎಷ್ಟು ಬಿಸಿಲು ಹೊಡಿಲಿ ಒಂಥರ ಚಳಿ ಆಗ್ತಿರುತ್ತೆ. ಇಲ್ಲಿ ಎಷ್ಟು ಚಳಿ ಆಗಲಿ ಒಂಥರ ಸೆಕೆ ಆಯ್ತಿರುತ್ತೆ. ಬಾಹುಬಲಿ ನಮ್ಮ ದೊಡ್ಡಮ್ಮನ ಮಗ ನೋಡ್ರಿ. ನಮ್ಮ ದೊಡ್ಡಪ್ಪ ಕೆಲಸ ಮಾಡಿ ಮಾಡಿ ಸ್ವರ್ಗೋಗಿದ್ದಾರೆಲ್ಲ. ಏನು ಮಾಡಿ ಇನ್ನೇನು ದೊಡ್ಡಪ್ಪ, ಹುಡುಗಿ ನೋಡಿಲ್ವಾ ನಿಮ್ಗೆ? ನಿಮ್ಗೆ ನಮ್ಗೆ ಹಾಂ, ಒಂದು ಹುಡುಗಿ ನೋಡು, ಮದುವೆ ಆಗತ್ತಾನೆ. ಇನ್ನೊಂದು ನೋಡ್ತಾ ಕತ್ಲೆ ಆಗೋಯ್ತು. ರಾಜು ಬರೋ ತನಕ ನೋಡಿ. ರಾಜು ಬಂದ, ಬಾಹುಬಲಿಯವರ ತೋಟದಲ್ಲಿದ್ದೀವಿ. ಇವಾಗ ಹಾಲು ತಗೊಂಡೋಗಿ ಹಾಕ್ಬೇಕು. ಹಾಲು ಕರ್ದ ನೋಡಿ. ಹಸುಗಳನ್ನ ಸಾಕೋದು ಅಷ್ಟು ಸುಲಭ ಅಲ್ಲ ನೋಡಿ. ಬೆಳಿಗ್ಗೆ ಆಯ್ತಂದ್ರೆ ಹೋಗ್ಬೇಕು, ಮೇಯ್ನು ಅದರಲ್ಲಿರೋ ಸಂಪಾದನೆ ಮಾತ್ರ ನೀವು ನೋಡಬೇಡಿ. ನೀವು ಅದಕ್ಕಾಗಿ ನಿಂತ್ಕೋತೀನಿ ಅಂದರೆ ಮಾತ್ರ ಹೈನುಗಾರಿಕೆ ಮಾಡಿ. ನೋಡಿ ಇಷ್ಟೋ ತನಕ ಅಲ್ಲಿದ್ವಾ, ಇವಾಗ ಹಾಲು ಹಾಕೋ ಟೈಮ್ಗೆ ಎಲ್ಲಿದ್ದರೂ ಓಡಿ ಬರ್ಬೇಕು. ಬೆಳಗ್ಗೆ ನೈಟ್ ಎಲ್ಲಾದರೂ ಹೋಗಿ ಬೆಳಗ್ಗೆ ಹಾಲು ಹಾಕೋ ಟೈಮ್ಗೆ ಹೋಗ್ಬೇಕು. ಈ ಹೈನುಗಾರಿಕೆಯಲ್ಲಿ ಏನಂದರೆ ನೀವು ಸ್ವಂತ ಆಳಿರಬೇಕು ಅಥವಾ ಆಳು ಹಾಕಬೇಕು. ಆಳು ಹಾಕೊಂಡ್ರೆ ಹಾಲು ಹಾಕೋ ದುಡ್ಡಿಗೆ ಆ ಆಳಿಗೆ ಸರೋಗುತ್ತೆ. ಹಾಗಾಗಿ ಸ್ವಂತ ಆಳಿದ್ರೆ ಮಾತ್ರ ಮಾಡಬೇಕು. ಆದರೆ ಸ್ವಂತ ಆಳಿದ್ರೆ ನಾವು ಎಲ್ಲಿಗೂ ಹೋಗಂಗಿಲ್ಲ. ಎಂದೋಡಪ್ಪ? ಹಾಂ, ಇದೇನು ಸುಲಭದಡಪ್ಪ ಇದು ಹೈನುಗಾರಿಕೆ? ಇದು ಹೊಸ ಸಾಕೋದು ಸುಲಭವಾ? ಹೈನುಗಾರಿಕೆ ಮಾಡಿ 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 ನಮ್ಮ ದೊಡ್ಡಪ್ಪ ನೋಡಿ ಹೆಂಗಾಗವ್ರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಎಷ್ಟು ವರ್ಷದಿಂದ ಸಾಕ್ತಿದ್ದೀರಿ ಹಸುಗಳನ್ನ? ನಾವು ಬುದ್ಧಿ ಬರ್ತೀನಿ ಸಾಕ್ತೀನಿ ನಾಟ ಹಸ್ಕೊಳಾಗ. ಆಗ ಲೀಟ್ರಿಗೆ ಎಷ್ಟಿತ್ತು? ಲೀಟ್ರಿಗೆ ಆಗ ಲೀಟರ್ಗೆ ಇತ್ತು 2 ರೂಪಾಯಿ 3 ರೂಪಾಯಿ. 1 ಲೀಟ್ರಿಗೆ 2 ರೂಪಾಯಿ ಇದ್ದಾಗಿಂದನೂ ಹಾಕಬತ್ತಿದ್ದಾರೆ. 2 ರೂಪಾಯಿ 2 ರೂಪಾಯಿ ನೋಡ್ರಿ ಅವಾಗ ಆಗ್ಲಿಂದಿತ್ತು ನಾಡಸ್ಗಳು. 4 ಲೀಟ್ರು 5 ಲೀಟ್ರ್ ಹಾಕ್ತೀವಿ ಅಷ್ಟೇ. ಅಂದರೆ ಒಂದು ದಿನಕ್ಕೆ 10 ರೂಪಾಯಿ ಸಂಪಾದನೆ ಅವಾಗ. ಇವಾಗ 1000 ರೂಪಾಯಿ ಬಂದರೂ ಏನು ಸಿಗಲ್ಲ. ಈಗ ಮೇವು ಬೇಕು, ಮೇವು ಬಿದ್ದರೆ ಮಾಡೋದು ಮಾತ್ರ ಸಂಪಾದನೆ ಮಾಡಬಾರ್ದು. ಒಂದು ಹುಡುಗಿ ನೋಡ ನೀನು ನೋಡ್ತಾರ್ಯಾ? ಎಲ್ಲಿ ಯಾರಿಗೆ ಜಗಣಿಯ ಏಯ್ ನಿಮ್ಗೆ ನಮ್ಗ ನಿಮ್ಮ ಕಪಾಲ್ ಕೊಟ್ಬಿಟ್ರೆ ಒಂದು ಹುಡುಗಿ ನೋಡೋಣ ಅಂತ ನೀವು ಬೇಡ ಅಂತಾರೆ. ಹ್ಞೂದಪ್ಪ ನಿಜವಾಗ್ಲೂ ಕಪಾಲ್ ಕೊಟ್ಬಿಡ್ತೀನಿ ಸೇರಿಸಿ ಜೇಲಿ ಆಡಿ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿದಾರ್ಯಾ? ಜೇಲಿ ಆಡ್ತಾನೆ.
ದೊಡ್ಡಪ್ಪ ನನ್ಗೆ ನಿಮ್ಮ ಮೇಲೆ ಲವ್ ಆಗಿದ್ದಂತ ಹುಡುಗಿಗೆ. ಅಲ್ಲ ಹಾಂ ನೀ ಮಾಡ್ಕೊ, ಹಾಂ ನೀ ಮಾಡ್ಕೊಂಡು ಯಾವಾರ ಮಾಡು. ಫಸ್ಟ್ ಚಿಕ್ಕವರಾಗಬೇಕು ನೀವು ಆಗಿ, ಆಮೇಲೆ ನಾವು ಕತ್ತ ತಿರೋಯ್ತು. ಹಾಲು ಕರೆದಾಯ್ತು, ಹಾಲನ್ನು ಹಾಕ್ಬಿಟ್ಟು ಬರೋಣ. ಹೇಳಪ್ಪ ಫಸ್ಟು ಎಷ್ಟಾಯಿತು ಹೇಳ್ತೀನಿ ಕಸಿ ಇದೇ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆಗೆ ಹೇಳ್ತೀನಿ. ಸೊ ತಾಳ್ಮೆಯಿಂದ ಪೂರ್ತಿ ನೋಡಿ. ನಮ್ಮ ಆಡಿಯನ್ಸ್ಗೊಂದು ಅಲೋ ಹೇಳ್ಬಿಡು ಅಲ್ಲಿಂದ. ಗೈಸ್ ನಾವು ಇಲ್ಲಿ ನಿಮ್ನ ಭೇಟಿಯಾಗಕ್ಕಾಗಲ್ಲ, ಯಾಕಂದ್ರೆ ಬೋಸಡಿಕೆ ನನ್ನೇ ಬೇಕು. ಬೆಳಿಗ್ಗೆ ಬಾಹುಬಲಿ ಅವ್ರ ಮನೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದೆ. ನಾನು ಸ್ವೆಟರ್ ಹಾಕೊಂಡು ಹೋಗಿರಲಿಲ್ಲ, ಜರ್ಕಿ ಇರಲಿಲ್ಲ, ಟೊಪ್ಪಿನೂ ಇರಲಿಲ್ಲ. ಅಪ್ಪ ಚಳಿ ಅಂದರೆ ಕೈ ಮಡ್ಸೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಳಿ ನೋಡಿ. ಬೆಳಿಗ್ಗೆ ಬೆಂಕಿ ಹಾಕಿದ್ದೀನಿ. ಸೂರ್ಯ ನೋಡಿ ಅಲ್ಲಿ ಹುಟ್ತಾ ಇದ್ದಾನೆ. ನುಗ್ಗಿರೋದಾಗಿರ್ಲಿ ಸರ್, ಏನು ಬೇಕಾದ್ರೆ ಬಾಳ್ವ ಹೋದ್ರೋಗ್ಲಿ ಬಿಡಿಯೋನಕ್ಕೆ ಹುಚ್ಚಿ ಎಷ್ಟು ಖರ್ಚು ಮಾಡಿದೀವಿ ಗೊತ್ತಾ, ಹೊಟ್ಟೆ ಉರಿಯುತ್ತೆ. ಇದಿಷ್ಟು ಎಲ್ಲ ತುಳಿದಿರೋದು ಆನೆಗಳೇ ತಿಂದಿರೋದು. ಒಂದೇ ದಿನ ಅಲ್ಲ ಸರ್, ಡೈಲಿ ಕೂಡ ಮಿನಿಮಮ್ ಆದ್ರೂ 30 ಪೈಪ್ ಹೋಗೈತೆ. 30 ಪೈಪಿಗೆ ಆಯಿತು ಅಲ್ಲಿ ಬೇಕಾಕಾಳಿ, ಅಲ್ಲೇ 15,000 ರೂಪಾಯಿ ಆಯಿತು 30 ಪೈಪ್ಗೆ. ನಮ್ಮ ನಾಯಿ ಇಲ್ಲೊಂದು ಅದೆಲ್ಲ ಈಗ ಬಂತಲ್ಲ, ಅದರಿಂದ ಆನೆನೇ ಕರ್ಕೊಂಡ್ಬಿಡೋದು ಮನೆಗೆ. ಅದು ನಾಯಿನೇ ಮನೆಗೆ ಕರ್ಕೊಂಡ್ಬರೋದು ಆನೆನೇ. ಅದು ಮೆಣಸಿ ಏನಿಲ್ಲ ಸರ್ ಖರ್ಚು, ಇದಕ್ಕಿಂತ ಅದಕ್ಕೆ ಖರ್ಚು, ಅದ್ರ ಡಬ್ಬಲ್ ಖರ್ಚು ಅದಕ್ಕಿರೋದು. ಅಲ್ಲಿ ಈಗ ಗುಮ್ರಕೋಗೈತಲ್ಲ ಇದು, ಡಬ್ಬಲ್ ಖರ್ಚು ಅದೊಂದಕ್ಕೆ ಇರೋದು. ರಾತ್ರಿ ನಮ್ಮ ಮೈಕ್ಳು ಬಾಯಿ ಬಂದಾಗ ಬೋದ್ಬಿಟ್ಟವ್ರೆ ನೋಡಿ, ನೀವೇ ನೋಡಿ ಇಲ್ಲಿ ಒಂದು ಲೈನೇ ಬೀಳಿಸ್ಬಿಡ್ದು. ಅದು ಬೀಳ್ಸೋದಿರ್ಲಿ, ಮುಂದಕ್ಕೆ ಬನ್ನಿ ನೋಡೋರಿ ನೀವು ಎಲ್ಲ ಫೋಟೋ ಹೊಡ್ಕೊಳ್ಳಿ. ಅದು ಪೈಪ್ನೆಲ್ಲ ತುಳಿದು ಸಿಗದಾಕ್ಬಿಟ್ಟು. ಏನು ಸರ್ ಸೋಲಾರ್ ಸುತ್ತಾಗ್ಬಿಟ್ಟಿದ್ದೀವಿ ಸರ್, ಏನಾರು ಕಿತ್ತಾಕ ನಾವೇ ರೆಡಿ ಮಾಡೋದೇ ಬಿಟ್ಬಿಟ್ಟು. ಕೋಸು ನುಗ್ಗಿರೋದು ಆನೆ, ಇದು ನೈಟೇ ನುಗ್ಗಿರೋದು. ಇದನ್ನ ತಿನ್ನಲ್ಲ ಅನ್ಸುತ್ತೆ ಜಾಸ್ತಿ, ತುಳ್ಕೋಗಿರೋದು ಜಾಸ್ತಿ. ತಿಂದಿದೆಯಲ್ಲ ತಿಂದಿಲ್ಲ ಸರ್ ನೋಡಿ, ತಿನ್ನದೆ ಎಲ್ಲ ತಿಂತದೆ ಅಣ್ಣ. ಅಂದ್ರೆ ಇನ್ನೂ ಚೆನ್ನಾಗಿ ಮೊಟ್ಟೆ ಕಟ್ಬಿಟ್ರೆ ತಿನ್ಬಿಡುತ್ತೆ ಅಣ್ಣ. ಮೊದಲಾರೆ ಏನು ತಿಂತಿರ್ನಿಲ್ಲ, ಪ್ರತಿಯೊಂದು ತಿಂತದೆ. ಈಗ ಎಷ್ಟು ಪೈಪ್ ಹೊಡೆದಕ್ಕಿತ್ತು ನೋಡಿ, 1, 2, 3 ಒಂದೇ ಜಾಗದಲ್ಲಿ ಆನೆ ತುಳಿದಿರೋದು, ಎಲ್ಲ ಮೈಕ್ ಹೋಗಿರೋದು ಎಲ್ಲ ನೋಡಿ. ಸದ್ಯ ಹಾಕಿ ಏನು ಪ್ಲೇ ಮಾಡಿದ್ವಿ ನೋಡಿ. ಅವ್ರಿಗೆ ಬೇಜಾರಾಗೋಯ್ತು, ಬಂದು ನುಗ್ಬಿಡ್ತಲ್ಲ. ಒಂದೇ ಫೋನ್ ಹೋಗೋಣ 5 ನಿಮಿಷದಲ್ಲಿ ಹೆಂಗೆ ಬಂದವ್ರ ಗೊತ್ತು, 7 ಗಂಟೆಗೆ. ನಿಮ್ಮ ಹುಡುಗರಿಗೆ ಭಾರಿ ಹೆಲ್ಪ್ ಮಾಡೋರು ರಾತ್ರಿ. ಆನೆ ಇಲ್ಲಿ ಕಡ್ದು ಮಹೇಶಣ್ಣ ನುಗ್ಗಿತ್ತಿರಡು ಆನೆ ನುಗ್ಗೆತ್ಕ ಕಾಡ್ಗೋ ಕಡಿಸ್ಬಿಟ್ಟು ಬಂದ್ಬಿಟ್ರು. ಪುನಃ ಆನೆ ಬಂದಿಲ್ಲ ರಾತ್ರಿ. ಅದು ರಾತ್ರಿ ಬೇರೆ ಐತೆ ಮಲೇಶ್ ತೆಂಗಿನ ಮರ ಕಟ್ಟಾಕ್ಬಿಟ್ಟು ಜೋಡ್ ನೋಡಿದ್ದೀನಿ ಅವ್ನಿಗೆ ಅನ್ಕೊಂಡು. ಪಾಪ ಉಸಿರೇ ಉಯ್ನಿಲ್ಲ ಅಂತ ಅವರು. ನಮ್ಮ ಅಕ್ಕ ಬಂದ್ಬಿಟ್ಟಾಳೆ ಇವತ್ತು ಹಬ್ಬಕ್ಕೆ. ಇನ್ಯಾರು ಕರೆದಿದ್ರು ಸರಿ? ಲೈಲೆ ನಿಮ್ಮ ಸರ್ಗ್ ತೋರಿಸ್ತೀನಿ, ತೋರಿಸ್ಲ್ಯಾ? ಬಾ ಇಲ್ಲಿಗೆ ಬಾ. ಇಲ್ಲಿ ನಿಮ್ಮ ಸರ್ಗ್ ತೋರಿಸ್ತೀನಿ. ಹೋಗಿ ಮುನ್ಕೆರ್ದೆಯಾ? ಹಾ ಕರೆಕ್ಟಾಗಳು ಕೆರೆಯಲ್ಲಾನು ಬೇಡ ಬೇಡ ಬೇಡ, ಇಲ್ಲಿ ಕೂತ್ಕೊಳಕ್ಕಾಗಲ್ಲ. ಅವನ ಅಲ್ಲಿ ಹಳ್ಳತವನ ಇಳಿಸ್ತೀನಿ, ಅಲ್ಲಿ ಇಳಿಸ್ಬಿಡ್ತಾನೆ ಕಣ್ ಬಾ, ಅವನು ಕರ್ಕೋಗಲ್ಲ. ಅಲ್ಲಿ ಇಳಿಸ್ತೀನಿ. ಅಲ್ಲಿ ಇಳಿಸ್ತೀನಿ ರೋ. ನನ್ಗೇನ್ ತೋರಿಸ್ತೀನಿ, ನಿಮ್ ಸರ್ ತೋರಿಸ್ತೀನಿ. ಹೋಗು ನಾನು. ಫೋನ್ ಇಸ್ಕೋಗು 5 ಸ್ಟಾರ್ ಕಣ ಎತ್ಕೋಗು.
ಚಾಕ್ಲೇಟ್ ನ ಬಿಸಾಕದ ಚಾಕ್ಲೇಟ್ ನಮ್ ಕುಸ್ಕ ಸಡ್ಬುರು ಕೂತಿರ್ಲಿ ಬಿಡತ್ತೆಗೆ ಏ ಬೇಡ ಅಯ್ಯೋ ಅಯ್ಯೋ ಅವ್ವ ಕತ್ಲೆ ಹೋಯ್ತಕವ ಇವತ್ತೊಂದೇ ದಿನ ಇನ್ಮೇಲೆ ಹೋಗಂಗಿಲ್ಲ ಸರಿ ಕೂತ ತಗೋಬೇಡ ಬೇಡ ಅಂತ ಎಷ್ಟೇ ಫಸ್ಟೇ ಹೇಳಿದ್ದೆ ಫಾರ್ಮಿಂಗ್ ಹೈನುಗಾರಿಕೆ ಮಾಡಿದ್ರೆ ಒಂದು ತಿಂಗಳಿಗೆ ಎಷ್ಟು ದುಡಿಬೋದು ಎಷ್ಟು ಖರ್ಚಾಗುತ್ತೆ ಎಲ್ಲನೂ ಹೇಳ್ತೀನಿ ಅಂತ. ನಾನು ತಂದಿದ್ದು ಒಂದೇ ಹಸು. ಒಂದು ಹಸುಲಿ ನಾನು ಎಲ್ಲ ಸೇರಿ ಹೇಳ್ತಾ ಇಲ್ಲ, ಒಂದು ಹಸುಲಿ ಒಂದು ತಿಂಗಳಿಗೆ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಅಷ್ಟು ಮಾತ್ರ ಹೇಳ್ತೀನಿ. ನಾನು ಲಾಸ್ಟ್ ದಿನದ್ದು ಹಾಲಿನ ಚೀಟಿನ ಜೇಬ್ಗೆ ಹಾಕೊಂಡಿದ್ದೆ. ನಮ್ಮಮ್ಮ ಅದನ್ನು ನೋಡದೆ ಒಗೆದ್ಬಿಟ್ಟದೆ. ಏನೋ ಕಾಣಿಸುತ್ತೆ ಏನೋ ಗೊತ್ತಿಲ್ಲ, ನೋಡೋಣ ಇವಾಗ. ಸೊ ನಾನಿಲ್ಲಿ ಸುಳ್ಳು ಗಿಳ್ಳು ಹೇಳೋದು ಆ ಥರ ಏನಿಲ್ಲ. ಸೊ ರಿಯಲ್ ಪ್ರೂಫ್ ಏನಿದೆ ಅದನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಡೇಟು 30ನೇ ತಾರೀಕು 1ನೇ ತಿಂಗ 2026 ಕಾಣಿಸ್ತಿದೆಯಾ? ಹಾಗೆ ಕೆಳಗಡೆಗೆ ಬನ್ನಿ, ಇಲ್ಲಿ ನೋಡಿ. ಅಂದರೆ 31ನೇ ತಾರೀಕು ಅಂದರೆ ಒಂದು ದಿನದ ಮಿಸ್ ಆಗಿದೆ. ಇಲ್ಲಿ ನೋಡಿ ಎಷ್ಟಿದೆ ಕಾಣಿಸ್ತಿದೆಯಾ? ಓಕೆ, ಅಲ್ಲಿ ನೋಡಿ 18,055 ರೂಪಾಯಿ. 18,055. ಇನ್ನೊಂದು ದಿನದ ಸೇರಿಸ್ಕೊಂಡ್ರೆ ಒಂದು 500-600 ರೂಪಾಯಿ ಜಾಸ್ತಿ ಆಗಿರ್ಬೋದು ಅಂತ ಅಂದ್ಕೊಳ್ಳಿ ಅಷ್ಟೇ. ಒಂದು ತಿಂಗಳಿಗೆ ಒಂದು 18,000 ರಿಂದ 19,000 ನಾನು ಸಂಪಾದನೆ ಮಾಡಿರೋದು ಒಂದು ಹಸುಗೆ 18,000 ಆದರೆ ಒಂದು 10 ಹಸು ಸಾಕೊಂಡ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದಲ್ವ ಅಂತ ನೀವು ಕೇಳ್ಬೋದು. ಮಾಡ್ಬೋದು, ಬಟ್ ಖರ್ಚು ಎಷ್ಟಿದೆ ಅದಕ್ಕೆ? ಇವಾಗ ಲಾಭ ಇಷ್ಟಿದೆ, ಅದ್ರ ಖರ್ಚು ನೋಡೋಣ ಬನ್ನಿ ಎಷ್ಟಾಗಿದೆ ಅಂತ. ಇಲ್ಲಿ ನೋಡಿ ಅದರ ಖರ್ಚು ಎಷ್ಟಾಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಬಂದಿರೋದೆಷ್ಟು ಬಂದಿರೋದು ಟೋಟಲ್ ಅಮೌಂಟು 18,000 ಅಲ್ವಾ? 18,000ದಲ್ಲಿ 2 ಮೂಟೆ ಪೀಡ್ಸು. ಒಂದು ಮೂಟೆ ಪೀಡ್ಸ್ಗೆ 1,500 1,500 ಇಂಟು 2 3,000. ಜೊತೆಗೆ ಜೋಳ ಒಂದು 40 kg ಹಾಕಿದ್ದೀವಿ ಅಂದ್ಕೊಳ್ಳಿ. ಕೆಜಿಗೆ 20 ರೂಪಾಯಿ ಆದರೆ ಅದಕ್ಕೆ 800. ಮತ್ತು ಇದೊಂದು 1,000 ಮಾಮೂಲಿ ಅದರ ಮೇವಿಗೆ ಖರ್ಚಾಗಿರೋದು. ಸೊ ಟೋಟಲ್ ಸುಮ್ಮನಿರೋ ಅದರ ಟೋಟಲ್ ಬಂದು ಎಷ್ಟಾಯಿತು? 4,800 ಆಯಿತು. 18,000ದಲ್ಲಿ 4,800 ಹೋದರೆ ಇನ್ನು 13,200. ಜೊತೆಗೆ ಇದು 1,500 ಪೆಟ್ರೋಲ್ ಖರ್ಚು. ನಾವು ಡೈರಿಗೆ ಹೋಗ್ಬೇಕಂದ್ರೆ ಒಂದು 2 ಕಿಲೋಮೀಟ್ರು ಹೋಗಿದ್ದು ಬರಬೇಕು. ಡೈಲಿ 50 ರೂಪಾಯಿ ಪೆಟ್ರೋಲ್ ಆದರೂ 1,500 ಬೇಕು. ಇವಾಗ 13,200ರಲ್ಲಿ 1,500 ಹೋದರೆ ಟೋಟಲ್ ನಮ್ಗುಳಿಯೋದು 11,700. ಹೈನುಗಾರಿಕೆ ಮಾಡೋ ಇನ್ನೊಬ್ಬ ಬಂದಲ್ಲಿ. ನೀವೇನಾದರೂ ಇದನ್ನು ನಂಬ್ಕೊಂಡು ನಾವು ಲಕ್ಷಾಂತರ ರೂಪಾಯಿ ಮಾಡ್ತೀವಿ ಅಂದ್ಬಿಟ್ಟು ಏನಾದರೂ ದುಡುಕಿ ಬಂಡವಾಳ ಹಾಕಿದ್ರೋ 2 ರೆಡ್ ಒಂದು ವೈಟ್ ಹಾಕ್ಕೊಂಡು ಪಂಗ್ನಮ್ಮಕ್ಕ ಕೂತ್ಕೋಬೇಕಾಗುತ್ತೆ. ಸೊ ಹುಷಾರಾಗಿ ನೋಡ್ಕೊಂಬಿಡಿ. ನೋಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಾನೆ. ಮೋಟಿವೇಶನ್ ನಮ್ಗೆ ಟು ಟೇಕ್ ಮೋಟಿವೇಶನ್ ಆ್ಯಂಡ್ ಸ್ಟಾರ್ಟ್ ದ ಫಾರ್ಮಿಂಗ್, ಅರ್ನ್ ದ ಮನಿ. ವಾಡಿನೇ ಇಲ್ಲ ಕಣ, ಚೇಂಜ್ ಮಾಡ್ದಿ. ಇವತ್ತು ತೀರೋದಲ್ಲಿ ಹಲೋ ಟಿಲ್ಲರ್ದು ಬ್ಲೇಡ್ ಚೇಂಜ್ ಮಾಡ್ತಾ ಇದ್ವಿ, ಎಲ್ಲ ಸಮದೋಗಿದೆ ನೋಡಿ. ಕರೆಕ್ಟ್ ರಿಯಾಲಿಟಿ ಖರ್ಚು ಇವಾಗ ಗೊತ್ತಾಗತ್ತೆ ನೋಡ್ರಿ ಗೈಸ್. ಇವಾಗ ಉಳ್ದಿರ್ ಇಷ್ಟೋ ಗಂಟ ಇನ್ನು ಅದು ಮರ್ತುಬಿಟ್ಟಿದ್ದಿ 11,700. ಜೊತೆಗೆ ನಾವು ಸಡ್ಡು ಮಾಡಿರೋದು ಲೆಕ್ಕ ಕಂಡ್ರೆ ಇದರಲ್ಲಿ ಏನು ಉಳಿಯಲ್ಲ. ಸಡ್ಡು ಬಿಟ್ಟುವೆ ಡೈಲಿ ಒಂದು ಆಳು ಅದಕ್ಕೆ ಒಂದು 300 ರೂಪಾಯಿ ಕೊಟ್ಟು ಇರಿಸ್ಕೊಂಡ್ರೆ ತಿಂಗಳಿಗೆ 9,000 ಆಯಿತು. 11,000ದಲ್ಲಿ 9,000 ಕಳೆದ್ರೆ ಎಷ್ಟು ಉಳಿತ? ಹಾಂ, 11,000ದಲ್ಲಿ 9,000 ಕಳೆದ್ರೆ 2,000 ಉಳೀತು. 2,000ದಲ್ಲಿ ನೀವು ತುಂಡು ಪಂಡು ಮಮ್ಮಿ ಖರ್ಚು ಮಮ್ಮಿ ಪಡ ಬೇಡ 9,000 ಆಯ್ತು. 2,000ದಲ್ಲಿ ಹೋದ್ರೆ ಪೆಟ್ರೋಲ್ ಆಯ್ತು. ಹಸುಗೆ ಏನಾದ್ರು ಇಂಜೆಕ್ಷನ್ ಅಥವಾ ಏನಾದ್ರು ಹಾಕಿದ್ರೆ ಅದು ಒಂದ್ ಸ್ವಲ್ಪ ಖರ್ಚಾಯ್ತೆ 1,000. ಅದೊಂದ್ 1,000. ಇನ್ನು ಲಾಸ್ಟ್ಲಿ ಇನ್ನು 1,000 ಉಳಿತು. ಅದು 1,000 ತೆಗರು ಹೋಯ್ತೆ. ಲಾಸ್ಟ್ಲಿ ರಜು ನಿಂಗೆ ಸಗಣಿ ಲಾಭ ಕಣ. ಅದೇ ಸಗಣಿ ಲಾಭ. ಈ ಮೋಟಿವೇಶನ್ ತಕೊಂಡ್ ನೀನ್ ಸ್ಟಾರ್ಟ್ ಮಾಡಾಗಿದ್ರೆ ಮಾಡ್ಬೋದು. ಇದು ರಿಯಾಲಿಟಿ ಇದು, ನೋ ಫೇಕು. ನೋಡ್ತಾ ಇರಲ್ಲ ಯೂಟ್ಯೂಬ್ಲಿ. ಲಕ್ಷ 1,50,000 1,58,000 ಮಿಸ್ ಆಗುತ್ತೆ ಸಾರ್ ನಮ್ದು. ಯೂಟ್ಯೂಬ್ ಏನಾರು ಹೈನುಗಾರಿಕೆ ಅಂತ ಹೊಡೆದ ಅಂದ್ರೆ
ನೀನ್ ಯಾವ ಇದು ಗೌರ್ಮೆಂಟ್ ಜಾಬಾ ಹ್ಮ್ ಅನ್ಬೇಕು ರಿಯಾಲಿಟಿ ಈಗ ಅದೇ ಅದೇ ರೊಚ್ಚಿಗೆದ್ ಬಿಡ್ತಾರೆ ಒಂದಷ್ಟು ಯೂತು ಏನ ಈಗ ರೊಚ್ಚಿಗೆದ್ ಬಿಟ್ಟವ್ರು ತಗೆ ನಾಕಸ ಮನೇಲಿ ಇರೋದ್ ಮಾರ್ಬಿಟ್ಟು ಕಮ್ಮಿ ಆಗಿಬಿಡಿ ಮೀನುಗಾರಿಕೆ ಕಮ್ಮಿ ಆದ್ರೆ ಸರ್ ಐತೆ ಇವಾಗ ಇದನ್ನ ನೋಡಿ ಡಿಮೋಟಿವೇಟ್ ಆಗಿ ಸುಮಾರು ಜನ ಸ್ಟಾರ್ಟ್ ಮಾಡೋದು ಕಮ್ಮಿ ಮಾಡ್ತಾರೆ. ಹಾಲಿನ ಬೆಲೆ ಒಂದ್ 10 ರೂಪಾಯಿ ಜಾಸ್ತಿ ಐತೆ, ಆಗ ನಮ್ಗೆ ಲಾಭ ಐತೆ. ಏನ್ ಮಾಡ್ತೀಯ ರಾಜು ಈಗ? ಏನ್ ಮಾಡ್ದೆ ರಾಜು? ಮಾಡ್ದಾ ಹೀರಗಾರಿಕೆ ಮಾಡ್ದ್ಯಾ? ಬೇಡಪ್ಪ, ನಾನು 3 ತಿಂಗಳಿಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ನಾನು ದುಡ್ಡು ಎತ್ಕೈತೀನಿ. ನಾನು ಬೆಳ್ಳುಳ್ಳಿನೇ ಸಾಕು, ಬೆಳ್ಳುಳ್ಳಿ ಚೀಯಾನೇ ಸಾಕು ನನಗೇನು. ಲಕ್ಷ ಎತ್ಕತ್ತಿದೆ. ಆರಾಮಾಗಿ ಊರ್ಗ್ ಹೋಗ್ಬೇಕಾ ಹೋಯ್ತೀನಿ, ಜಾತ್ರೆಗೆ ಹೋಗ್ಬೇಕಾ ಹೋಯ್ತೀನಿ. ಹೈನುಗಾರಿಕೆಯಲ್ಲಿ ಚೆನ್ನಾಗೇ ಲಾಭ ಇದೆ, ಬಟ್ ನೀವು ಲೆಕ್ಕಾಚಾರ ಮಾಡಬಾರ್ದು. ಲೆಕ್ಕಾಚಾರ ನಾಲ್ಕಸ್ಕೋಕಿರ್ಬೇಕು. ಲಾಸ್ಟ್ಲಿ ಎಷ್ಟು ಖರ್ಚಾಯ್ತು ಅನ್ನೋದನ್ನ ನೀವು ಲೆಕ್ಕಕ್ಕೆ ಹೋದ್ರೆ ಲಾಭ ಇರುತ್ತೆ. ನಿಮ್ಗೆ ಬೇಜಾರಾಗಬಾರ್ದು ಅಂದ್ರೆ ಕಡೆಲಿ ಎಷ್ಟು ಖರ್ಚಾಗಿದೆ ಅಂತ ನೋಡಕ್ ಹೋಗ್ಬೇಡಿ ಅಷ್ಟೇ. ಅಷ್ಟೇ. ಸಟ್ರುಗಳು ಆರಾಮ ಮಾಡಿದ್ರಂತೆ. ಹಾ ಸಟ್ರುಗಳು ಈಗ ಆರಾಮ ಮಾಡ್ತಾರ, ಅವ್ರು ಸಟ್ರುಗಳು ಮಾಡಲ್ಲ. ಪೂರ್ತಿ ಎಲ್ಲ ಬರ್ದ್ ಮಡಿಕೊಂಡಿದ್ರಂತೆ. ಲಾಸ್ಟ್ ಲೆಕ್ಕ ಹಾಕ್ತಂತೆ, ಹುಳಾಕ್ ಕೆಟ್ಟ ಹೋಯ್ತಂತೆ. ಹುಳಕ್ಕೂ ಬಾರಾಗಕ್ಕೂ ಅವತ್ತು ಅಂತ ಅಂದ್ಬಿಟ್ಟು ಆರಾಮಕ್ಕೆ ಒದ್ಬಿಟ್ಟು ಅವರು ಸೇರು ಬಳೆ ಇಟ್ಟಿದ್ರಂತವ್ರು. ಈಗಲೂ ಮಾಡಲ್ಲ ಅವರು ಆರಾಮನ. ಲಾಭ ಸಿಗೋದು ಯಾರಿಗ್ ಗೊತ್ತಾ? ಬಿತ್ತನೆ ಕೊಡ್ತಾನಲ್ಲ ಅವನಿಗೆ, ಲೋಡ್ ತಕ್ಕಾಗ್ತಾನೆ ಟೆಂಪ್ಟನ್ಗೆ, ಔಷಧಿ ಅಂಗಡಿ ಅವನಿಗೆ, ಆಳುಗಳು ಬರ್ತಾರಲ್ಲ ಆಳುಗಳಿಗೆ. ನಮ್ಗೇನ್ ಸಿಗತ್ತೆ ಅಲ್ಲಿ? ಅದೇ ಮಾರ್ಕೊಡೋನ್ ಕಮಿಷನ್ನು. ಒಟ್ನಲ್ಲಿ ಏನು ತೃಪ್ತಿ ಅಂದ್ರೆ ನಮ್ಮಿಂದ ಇಷ್ಟು ಜನ ಬದುಕ್ತಾವ್ರಲ್ಲ ಅನ್ನೋದು ತೃಪ್ತಿ ಅಷ್ಟೇ. ಫಾರ್ಮಿಂಗ್ ಅಲ್ಲಿ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀನಿ ಅದು ಮಾತ್ರ, ಬೇರೆ ಬೇರೆ ಇನ್ಕಮ್ ಅದನ್ನೆಲ್ಲ ಕೇಳಬೇಡಿ. ಸೊ ಅಷ್ಟೇ, ನಮ್ಮ ಡೈರಿ ಫಾರ್ಮಲ್ಲಿ ಎಷ್ಟು ಬರುತ್ತೆ ಒಂದು ತಿಂಗಳಿಗೆ ಕ್ಲಿಯರಾಗಿ ಗೊತ್ತಾಗಿದೆ, ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ ನಿಮಗೆ. ಒಂದು ಹಸು ಸಾಕಿದ್ರೆ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ ಅಂದರೆ ಪ್ರತಿ ತಿಂಗಳು ಅಷ್ಟೇ ಬರಲ್ಲ, ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ ಅಷ್ಟೇ. ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ, ನೀವು ಯಾವ ಥರ ಅದನ್ನು ಮೇಂಟೈನ್ ಮಾಡ್ತೀರಾ, ಯಾವ ಥರ ಸಾಕ್ತೀರಾ, ಯಾವ ಥರ ಹಸುಗಳನ್ನು ತಗೊಬಂದು ಸಾಕ್ತೀರಾ, ಅದ್ರ ಮೇಲೆ ಡಿಪೆಂಡು. ಸೊ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಏನೂ ಆಗಲ್ಲ ಅಂತ ಏನಿಲ್ಲ. ಸೊ ನೋಡಿಕೊಂಡು ಹುಷಾರಾಗಿ ಮಾಡಿ ಅಷ್ಟೇ ನಾನು ಹೇಳೋದು. ಕೂಲಿ ನಮ್ಮಮ್ಮ, ಬಟ್ ಕೂಲಿ ನಮ್ಮಮ್ಮ ಮೇಯಿಸಿರೋ ಕೂಲಿ ಲೆಕ್ಕ ಕಂಡ್ರೆ ಇನ್ನೂ ಕಮ್ಮಿ ಆಯ್ತು. ಯಾಕ ಉಳಿದಿರೋದೇ 10,000 ಮೊದ್ಲೇ. ನಂದೊಂದ್ ಲೀಟರ್ ಹಾಲು ಕೊಡ್ತಿದ್ದೆ. ಕೂಲಿ ನನಗೆ ಕೊಡೋದೆಲ್ಲ ಬಿಟ್ರೆ ನಿನ್ಗೆ ಲಾಸ್ಟ್ಗೆ ಅನ್ಕೋ. ಹಾಗಾದ್ರೆ ಎಲ್ಲಾನು ಕಳೆದ್ಬಿಟ್ಟು ಹಾಕ ಕೂತ್ಕೊಳ್ಳಿ. ಓಕೆ ಗೈಸ್, ಫೈನಲಿ ರಿಯಾಲಿಟಿ ತರ ಇದೆ, ನೋಡಿ ಏನ್ ಮಾಡ್ತೀರಾ ಅಂತ ಮಾಡಿ. ಏನಿಲ್ಲ ಮಾಡಿ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ, ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬೈ ರಾಯ್ಸು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲ, ಹ್ಯಾಪಿ ಲವ್ ಡೇ. ಫಸ್ಟ್ ಗೇರ್ಗೆ